ನಮಸ್ಕಾರ ವೀಕ್ಷಕರೇ, ನಾನೀಗ ಚಿಂತಾಮಣಿ ತಾಲೂಕು ಕೋಟಗಲ್ ಜಾತ್ರೆಯಲ್ಲಿದ್ದೀನಿ. ಇಲ್ಲಿ ಕೋಟಗಲ್ದಲ್ಲಿ ಪ್ರತಿ ವರ್ಷ ಈ ಹುಣ್ಣಿಮೆಯಲ್ಲಿ, ಕದ್ರಿ ಹುಣ್ಣಿಮೆಯಲ್ಲಿ ಜಾತ್ರೆ ಸೇರುತ್ತೆ. ಮುಂಚೆ ಒಂದು 2 ವರ್ಷ ಮಾಡಿದ್ದೆ, ನಿಮಗೆ ನೆನಪಿರ್ಬೋದು. ತುಂಬ ಪ್ರಸಿದ್ಧಿಯಾದ ಜಾತ್ರೆ ಇದು ಚಿಂತಾಮಣಿ ತಾಲೂಕು. ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ, ಬಟ್ ಕೆಲವರು ಪ್ರೋತ್ಸಾಹಕರಿದ್ದಾರೆ, ಪ್ರೋತ್ಸಾಹ ಮಾಡ್ತಿದ್ದಾರೆ ಈ ಜಾತ್ರೆಗೆ. ಸೊ ಈ ವರ್ಷ ಪರವಾಗಿಲ್ಲ, ಚೆನ್ನಾಗಿ ಸೇರಿದೆ. ಸೊ ಆ ಜಾತ್ರೆ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಕಾಮೆಂಟ್ಸ್ ಮಾಡಿ ನೀವು ಯಾವ ಊರು, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಬಿಟ್ಟು. ಇದು ಆಂಧ್ರ ಬಾರ್ಡ್ರಲ್ಲಿ ಬರುತ್ತೆ ಈ ಒಂದು ಕೋಟಗಲ್ ಅನ್ನೋದು. ಸೊ ಹಾಗಾಗಿ ಆಂಧ್ರದವರು ತುಂಬ ಜನ ಬಂದಿರ್ತಾರೆ ಇಲ್ಲಿ, ಆಂಧ್ರ ಕಡೆ ತೆಲುಗಿನವರು. ಸೊ ಬನ್ನಿ ಮಾತಾಡ್ಸೋಣ. ಅಣ್ಣ ನಿಮ್ಮ ಹೆಸರು ಹೇಳಣ್ಣ? ನಮ್ಮ ಹೆಸರು ನರಸಿಂಹಪ್ಪ ಅಂತ. ಊರು ಕೇತ್ನಾಯ್ಕನಲ್ಲಿ. ಹಾಂ, ನಿನ್ನೆ ಬಂದ್ರಾ ಮೊನ್ನೆ ಬಂದ್ರಾ? ಇವತ್ತು ಬಂದ್ರಾ? ಹಾಂ, ಪರವಾಗಿಲ್ಲ, ಚೆನ್ನಾಗಿ ಸೇರಿದೆ ಜಾತ್ರೆ ಅಲ್ವಾ? ಹೋದ ವರ್ಷಕ್ಕಿಂತ ನೋಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಸೇರಿದೆ ಕೋಟಗಲ್. ನೀವು ವರ್ಷ ಬರ್ತೀರಾ ಅಲ್ಲಿ? ಬರ್ತಾ ಇದ್ದೀರಲ್ಲ? ಹಾಂ. ನೀವು ಎಷ್ಟಲ್ಲೂ? 2 ಅಣ್ಣ. ವ್ಯಾಪಾರ ಎಷ್ಟು? 185 ಹೇಳ್ತೀನಿ. ಪರವಾಗಿಲ್ಲ, ವ್ಯಾಪಾರ ನಡೀತಾ ಇದೆಯಾ? ಹಾಂ ಹಾಂ. ತಮ್ಮದು ಮೊಬೈಲ್ ನಂಬರ್ ಸರಿ ಅಣ್ಣ? 99 ಜೋರಾಗಿ ಹೇಳಿ. 99 722 89985. ಆಯ್ತಲ್ಲ, ಏನಾದ್ರು ಬೇಕು ಅಂದ್ರೆ ನಿಮಗೆ ಕರೆ ಮಾಡ್ತಾರೆ. ಕೊಡ್ತೀವಿ. ನಮಸ್ಕಾರ ಬಾಬಾವ್ರೆ. ನಮಸ್ಕಾರ ಸರ್. ಮುಳ್ಳಿಯವ್ರೆ, ಆರಾಮಿದ್ದೀರಾ? ನಿಮ್ಮೂರಿಗೆ ಬಂದ್ವಿ ಕೋಟಗಲ್ಗೆ. ಇಲ್ಲ ಸರ್, ಇದು ಕೋಟಗಲ್ ಅಂದ್ರೆ ಕೋಟಗಲ್ಲಿಂದ ಬಂದ್ಬಿಟ್ಟು 1 ಕಿಲೋಮೀಟರ್ ದೂರ ಯಾವ್ದು ಊರದು. ಅದೇ ಇದು ಬಂದ್ಬಿಟ್ಟು ಕೆ ರಾಗುಟ್ಟಹಳ್ಳಿ ಅಂತ ಹೇಳ್ಬಿಟ್ಟು. ರಾಗುಟ್ಟಹಳ್ಳಿದ ಮಾಜರ ಸಿಂಗರೇಪಲ್ಲಿ ಅಂತ ಈ ಊರ ಹೆಸರು. ಕೋಟಗಲ್ 1 ಕಿಲೋಮೀಟರ್ ದೂರ. ಅದರಿಂದ ಹತ್ರ ಇದೆ ಅಂತ ಕೋಟಗಲ್ ಜಾತ್ರೆ, ಕೋಟಗಲ್ ಜಾತ್ರೆ ಅಂತ ಹೇಳ್ಬಿಟ್ಟವ್ರೆ. ಅದೇ ಅದೇ ಪ್ರಸಿದ್ಧ ಕೋಟಗಲ್ ಜಾತ್ರೆ. ಹ್ಞೂ ಸರ್, ಚೆನ್ನಾಗಿ ಸೇರಿದಲ್ಲ ಈ ವರ್ಷ? ಈ ವರ್ಷ ಹೋದ ವರ್ಷಕ್ಕನ್ನ ಡಬಲ್ ಸರ್ ಐತೆ. ದನಾನು ಒಳ್ಳೆ ದನ ಬಂದೈತೆ, ಕರಾನು ಅಷ್ಟೇ ಒಳ್ಳೆ ಕರ ಬಂದೈತೆ. ಮೇನೆ ಅಂದ್ರೆ ಮೇಲಿನ ರಾಜ ಕರ ಬಂದೈತೆ. ಯಾರು ನಮ್ಮ ರೈತ ಏನ್ ಮಾಡೋದಂದ್ರೆ ಇವಾಗ ಜಾಸ್ತಿ ಜನ ಸಿದ್ಧಗಂಗೆ ದನ ತಗೊಂಡ್ಬಿಟ್ಟವ್ರೆ. ಸಿದ್ಧಗಂಗೆ ಹತ್ತದಲ್ಲಿ ನಡೀತಲ್ಲ, ಏನ್ ಮಾಡೋರೆ ಆಲ್ಮೋಸ್ಟ್ ಅಲ್ಲಿ 90% ಹೋಗ್ಬಿಟ್ಟು ಸಿದ್ಧಗಂಗೆ ದನ ತಗೊಂಡ್ಬಿಟ್ಟವ್ರೆ. ಒಳ್ಳೆ ಕರ ಇದೆ ಸರ್. ನಿನ್ ಮೇಲಿನ ರಾಜ ಇರೋ ಕರಕನ್ನ ಅದಕ್ಕನ್ನ ಒಳ್ಳೆ ಕರ ಇಲ್ಲ ಐತೆ. ನಿನ್ ಕೆಲ್ಸ ಎತ್ತು ಐತೆ, ಬೀಜ ದೋರಿನೂ ಐತೆ. ನಿನ್ ಎಂತ ಏನ್ ಬೇಕು, ನಿಂಗೆ ನಾಟಿ ಕಡ್ಸ ಐತೆ, ನಾಟಿ ಹಸು ಐತೆ, ಯಾವ ತರ ಬೇಕು ಅದೆಲ್ಲ ಇದೆ ಸರ್ ಇಲ್ಲಿ. ಅದೇ ಯಾರು ಬರೋದು ನಾಳೆ ನಾಡಿದ್ರೆ ಬಂದೆ. ಇದು ಭಾನುವಾರ ಗಂಟೆ ಇರ್ತದೆ ಸರ್, ಭಾನುವಾರ ಸಾಯಂಕಾಲ ಗಂಟೆ ಇರ್ತದೆ. ನಾಳಿದ್ದು ಭಾನುವಾರ ಗಂಟೆ ಬಂದ ಕೂಡ ದನ ಸಿಗುತ್ತೆ. ನೋಡ್ಲಿಕ್ಕೂ ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ ಸರ್. ಒಳ್ಳೆ ದನ ಸರ್ ಇದೆ ಸರ್ ಈ ವರ್ಷ ಮಾತ್ರ. ಒಳ್ಳೆ ದನ ಸರ್ ಐತೆ, ಒಳ್ಳೆ ಎತ್ತು ಸರ್ ಐತೆ. ಎಲ್ಲ ಪ್ರತಿಯೊಂದಿಗೂ ಚಿಕ್ಕ ದನದಿಂದ ಇದು ದೊಡ್ಡ ಎತ್ತುವರೆಗೂ ಇಲ್ಲಿದೆ. ನಿಮ್ಗೆ ಯಾವ ತರ ಬೇಕೋ ಆ ತರ ದನ ಸಿಗುತ್ತೆ ಇಲ್ಲಿ. ಮುಳ್ಳಿ ಅವರು ಇಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಬಂದ್ಬಿಟ್ಟು ಇಲ್ಲಿ ಲೋಕಲ್ ಒಂದ್ ಸ್ವಲ್ಪ ರಾಜಕೀಯದಲ್ಲಿ ಬೆಳೆದಿರೋ ಅಂತ ವ್ಯಕ್ತಿ ಇದ್ನು. ಈ ದೇವಸ್ಥಾನ ಉಸ್ತುವಾರಿ ಕೂಡ ಇದನ್ನ ತಗೊಂಡವನೆ. ಮೇನ್ ಅಲ್ಲಿ ಇನ್ನೊಂದೇನಂದ್ರೆ ಈ ಜಾತ್ರೆಗೆ ನೀರು ಹೊಡಿತಾ ಇರೋದು ಉಚಿತವಾಗಿ ಇದನ್ನೇ ಮುಡ್ಲಿ. ಈ ಜಾತ್ರೆಗೆ ಉಚಿತವಾಗಿ ನೀರು ಹೊಡಿತಾವನೆ. ಒಂದು ರೂಪಾಯಿ ಬೇರೆ ಆಕಾಂಕ್ಷೆ ಇಲ್ಲದೆ ಫ್ರೀಯಾಗಿ ನೀರು ಹೊಡಿತಾವನೆ. ಒಂದು ಅವ್ರದ್ದು ಪ್ರೋತ್ಸಾಹ ಜಾಸ್ತಿ ಇದೆ ಸರ್. ಯಾಕಂದ್ರೆ ದನಕ್ಕೆ ಮೇವುಗಂದ್ರೆ ಹೆಚ್ಚಾಗಿ ನೀರು ಬೇಕಾಗಿದೆ. ಆ ನೀರ್ನ ಪ್ರೋತ್ಸಾಹ ಮಾಡ್ತಾವೆ. ಒಳ್ಳೆ ಸ್ನೇಹಿತ. ಇವಾಗೆಲ್ಲ ಒಂದು 10 ವರ್ಷದ ಸ್ನೇಹಿತ ಸರ್. ನಮ್ಗೆ ಇಲ್ಲಿ ಬಂದಾಗ ಜಾಸ್ತಿ ಅನುಕೂಲ ಮಾಡ್ತಾನೆ ಸರ್. ಅದೇ ಖುಷಿ ಆಯ್ತು ಕೇಳಿ. ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 8050726989 ಸರ್. ಮುಳ್ಳಿಯರ ನಿಮ್ಮ ನಂಬರ್ ಸರ್? 8310609392. ಜಾತ್ರೆ ಬಂದ ತಕ್ಷಣ ನೀವು ಸಿಕ್ಕಿದ್ರಿ, ಮಾತಾಡೋದು ಖುಷಿ ಆಯ್ತು ಸರ್. ನಿಮ್ ಪ್ರೋತ್ಸಾಹ ನಮ್ಗೆ ಹಿಂಗೆ ಇರ್ಬೇಕು ಸರ್. ಪ್ರತಿ ವರ್ಷ ಬಂದ್ಬಿಟ್ಟು ನಮ್ಮ ಜಾತ್ರೆನ ನಮ್ಗೆ ಖುಷಿ ಆಗುತ್ತೆ. ಬೆಳವಣಿಗೆ ಮಾಡ್ಬೇಕು. ಜಾತ್ರೆ ಬಗ್ಗೆ ಹೇಳ್ತೀರಾ? ಯಾಕಂದ್ರೆ ಸರ್, ಯಾರು ಬಂದು ಈ ಜಾತ್ರೆನ ವಿಡಿಯೋ ಮಾಡಿದ್ದಿಲ್ಲ. ಸತತವಾಗಿ 4 ವರ್ಷದಿಂದ ನೀವೇ ಮಾಡ್ತಾ ಇದ್ದೀರಾ. ನೀವು ಮಾಡಿರೋ ವಿಡಿಯೋ ಇಂದ ನಮ್ ಜಾತ್ರೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಮ್ಗೆ ಜನ ಜಾಸ್ತಿ ಬರ್ತವೆ ಸರ್. ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ವ್ಯಾಪಾರಸ್ಥರು ಜಾಸ್ತಿ ಬರ್ತಾವ್ರೆ. ದಯವಿಟ್ಟು ರಾಜ್ಯಗಳಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ವಿಡಿಯೋ ನೋಡಿ ಮಹಾರಾಷ್ಟ್ರದಿಂದ ಬಂದು ವ್ಯಾಪಾರ ಮಾಡ್ತಾ ಇದಾರೆ. ಪ್ರತಿ ವರ್ಷ ಬರ್ತಾ ಇದಾರೆ. ನೀವು 4 ವರ್ಷದಿಂದ ಬರ್ತಾ ಇದ್ದೀರಾ, 4 ವರ್ಷದಿಂದ ಅವರು ಬರ್ತಾ ಇದಾರೆ. ಖುಷಿ ಆಯ್ತು. ದಯವಿಟ್ಟು ನಿಮ್ ಪ್ರೋತ್ಸಾಹ ಹೆಂಗೆ ಇರಬೇಕು, ನಮ್ಮ ಜಾತ್ರೆ ಬೆಳವಣಿಗೆ ಆಗ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು. ನಿಮ್ಮದು ಜಾಸ್ತಿ ನಮಗೆ ಕಾಂಟ್ರಿಬ್ಯೂಷನ್ ಐತೆ. ಈ ಪ್ರೋತ್ಸಾಹ ನಿಮ್ಗೆ ಮುಂದಕ್ಕೂ ಹಿಂಗೆ ಇರಲಿ. ನಿಮ್ಮ ಆಶೀರ್ವಾದದಿಂದ ನಾವು ಬೆಳೆಸ್ತೀವಿ, ಎಲ್ಲರೂ ಸೇರಿ ಒಟ್ಟಿಗೆ ಬೆಳೆಸೋಣ. ಓಕೆ, ಥ್ಯಾಂಕ್ ಯು ಬಾಬಾವ್ರೆ. ಮುಳ್ಳಿ ಥ್ಯಾಂಕ್ ಯು ಸರ್. ಬಂದ್ರಘಟ್ಟ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದ ಗಂಜಗುಟ್ಟ ಪಕ್ಕದಲ್ಲೇ ಇವರು ಅಷ್ಟೇ ಪ್ರತಿಯೊಂದು 4-5 ಜಾತ್ರೆನ ಮೆರೆಸುವಂತವ್ರು ಇವರು. ಒಂದು ತಲಕಾಯಿ ಬೆಟ್ಟ ಸ್ಟಾರ್ಟ್ ಮಾಡಿದ್ರೆ ತಲಕಾಯಿ ಬೆಟ್ಟ, ಆವಣಿ, ಈ ಕೋಟಗಲ್ಲು,
ಮತ್ತೆ ವಿದುರಾಶ್ಪಥ ಪಕ್ಕ ವಿದುರಾಶ್ಪಥ ಮಾಡಿಸ್ಕೊಂಡು ಲಾಸ್ಟ್ ಅಲ್ಲಿ ಏನಾಗಿದ್ರೆ ಅವ್ರು ಮಾತಾಡಿಸಿ ಯಾವ ಈಗ ಲೋಕಲ್ ಪರ್ಸನ್ ನೋಡ್ಕೊಂತಾರೆ. ಇವರು ಈ ಬಂದ್ಬಿಟ್ಟು ಅವನಲ್ಲಿ ತೆಗ್ದಿರೋದು ಇವು ಇವೆಲ್ಲ ಲೋಕಲ್ ತಗೊಂಡವ್ರೆ. ಇವರು ಒಳ್ಳೆ ವ್ಯಾಪಾರಸ್ಥ ಸರ್. ಮತ್ತೆ ಮಾತಾಡು ನೀ ಪೇರು ಅಂತ చెప్పు. ನಿಮ್ಮ ಹೆಸರು ಹೇಳ? ನೀ ಪೇರು చెప్పಪ್ಪ. ಚಿಕ್ಕನರಸಿಂಹರೆಡ್ಡಿ. ಚಿಕ್ಕನರಸಿಂಹರೆಡ್ಡಿ. ಇದು ಎಷ್ಟು ಅಲ್ಲು? ಎಷ್ಟು ಹೇಳ್ತೀರಾ ವ್ಯಾಪಾರ? 2000. 2 ಲಕ್ಷ ಹೇಳ್ತೀರಾ? ಇವು ಎಷ್ಟು ಹೇಳ್ತೀರಾ? 150. ಹುಡುಗ ಮಾತಾಡ್ರಿ. ಯುವಕನು ಸ್ಟ್ಯಾಟಿಕ್ ಇಟ್ಕೊಂಡವನೆ ಬಂದವನೆ. ನಿನ್ನ ಹೆಸರು ಹೇಳಪ್ಪ. ರಾಹುಲ್. ಮಾತಾಡಿದ್ಯಲ್ಲ ಮುಂಚೆ ನನ್ನ ಹತ್ರ? ಇಲ್ಲ. ಊರು? ಸೊ ಹಳ್ಳಿಕರ ಮೇಲೆ ನಿಮಗೆಲ್ಲ ಒಲವಿದೆ. ಸಾಕಬೇಕು, ನಮ್ಮ ಪರಂಪರೆ ಉಳಿಸ್ಕೋಬೇಕು ಅಂತ ಅಲ್ವಾ? ಖುಷಿ ಆಗುತ್ತೆ. ಏನು ರೇಟ್ ಇವು? 150 ಹೇಳಿದ್ವಿ. ನಿಮ್ಮ ಮೊಬೈಲ್ ನಂಬರ್ ಹೇಳು. 7760857800. ಇಂಥ ಯುವಕರು ಬಂದು ಇವತ್ತು ಈ ಜಾತ್ರೆಗಳ ದನ ಕಟ್ತಾವ ಅಂತ ಒಂದು ಖುಷಿ ವಿಚಾರ. ಹೌದೌದು, ಖಂಡಿತ. ಯಾಕಂದ್ರೆ ಇವಾಗ ನಾವು ನಮ್ಮ ತಂದೆಯವರು ನಮ್ಮ ತಾತನವರು ಕಟ್ಕೊಂಡ್ ಬಂದಿದ್ರು, ಬೆಳೆಸ್ಕೊಂಡ್ ಬಂದಿದ್ರು ಅಂತ ಹೇಳ್ಬಿಟ್ಟು ನಾವು ಸೈಲೆಂಟ್ ಆಗಿಲ್ಲ. ನಾವು ಇವಾಗ ಈ ತರ ಇನ್ನೊಂದು ಹೇಳ್ತೀನಿ, ಈ ಜಾತ್ರೆಗಳು ಬಂದಿದ್ದಾಗ ಜಾಸ್ತಿ ಕಷ್ಟ ಇದೆ ಸರ್. ಅದೊಂದು ಕಾಯಿಸು ನಮ್ಗೆ. ಹೌದು, ಅದನ್ನ ತಿಳ್ಕೊಂಡು ಇಂಥ ಯುವ ರೈತರು ಬರ್ತಾವ ಅಂದ್ರೆ ನಮ್ಗೆ ಒಂದು ಜಾಸ್ತಿ ಖುಷಿ ಸರ್. ಇವಾಗ ಬಂದು ಇವಾಗ ಇಲ್ಲೆಲ್ಲ ಇದ್ದು ಇಂಥ ಒಳ್ಳೆ ಒಳ್ಳೆ ದನ ಕಟ್ಕೊಂಡು ಸಾಕ್ತಾವ ಅಂದ್ರೆ ಅವ್ರಿಗೊಂದು ಪ್ರೋತ್ಸಾಹ ಕೊಡ್ಬೇಕು. ಹೌದು, ಅದರಿಂದ ಈ 3 ಜೊತೆನ ಎಲ್ಲ ಒಂದೇ ಊರವ್ರದ್ದು. ಎಲ್ಲ ಈ ಪೆಂಡಲ್ ಇದೆಲ್ಲ ಸಪ್ಲೈ ಇರುತ್ತೆ, ಒಂದೇ ಪೆಂಡಲ್ ಇದೆ, ಒಂದೇ ಊರವ್ರದ್ದು. ಎಲ್ಲ ಒಳ್ಳೆ ಒಳ್ಳೆ ದನ ಕಟ್ಟವ ಸರ್ ಇವರು. ಹೌದೌದು, ಎಲ್ಲ ಹೆಸರು ಮಾಡಿದಂತವ್ರು. ಯಾವೂರವನೆಲ್ಲ? ಯಾವೂರು? ಯಾವೂರು ಸರ್? ಅಮೃತ್ ಮಹಲ್ ಅಂತೀವಲ್ಲ, ಅದೇ ಆ ತರ ಬರುತ್ತೆ. ಅದೇ ಅದೇ, ಇವು ಪ್ಯೂರ್ ಅಮೃತ್ ಮಹಲ್ ಸರ್. ಸ್ವಲ್ಪ ಈ ಕಡೆ ಸ್ವಲ್ಪ ಬರ್ತಾವಲ್ವಾ ಸರ್? ನಮ್ಮದು ಏನು ಈ ಗಡಿಭಾಗ ಏನಿದೆ, ಚಿಂತಾಮಣಿ ಈ ಕಡೆ ನಮ್ಮ ಚೇಳೂರು ಇದು ಬಾಗೇಪಲ್ಲಿ, ನಮ್ ತಲಕಾಲ್ ಬೆಟ್ಟ, ಇವೆಲ್ಲ ಏನಿದೆ, ಗೋನ್ಪಲ್ಲಿ, ಶ್ರೀನಿವಾಸಪುರ, ಪುಂಗನೂರು, ಇವೆಲ್ಲ ಏನಿದಾವೆ ಇವೆಲ್ಲ ಅಮೃತ್ ಮಹಲ್. ನಮ್ ಕಡೆ ಅಲ್ಲಿ ಅಮೃತ್ ಮಹಲ್ ಸ್ವಲ್ಪ ಬೇರೆ ತರ ಬರ್ತವೆ. ಅದು ಅಮೃತ್ ಮಹಲ್ ಅಂತ ಹೇಳ್ತಾರೆ. ಅಲ್ಲ, ನಮ್ ಕಡೆ ಇದೆಲ್ಲ ಅಮೃತ್ ಮಹಲ್ ಸರ್ ಇದು. ಯಾಕಂದ್ರೆ ನಮ್ ಕಡೆ ನಾವು ಹಳ್ಳಿಕಾರ ಅಂದ್ರೆ ನಾವು ಜಾಸ್ತಿ ಬೆಂಸಲ್ಲ, ನಮ್ ಕಡೆ ಇದ್ ಮಾಡಲ್ಲ. ಇವೆಲ್ಲ ಅಮೃತ್ ಮಹಲ್ ಗಾಡಿಗೆ ಬರ್ತಾರೆ. ನಮ್ ಕಡೆ ನಡೆಯುವಂತ ದನ ಇವೆ. ಹೌದೌದು, ಇವಾಗ ಅದರಲ್ಲಿ 50% ಅಲ್ಲಿ ಹಳ್ಳಿಕಾರ ನಡೆದ್ರೆ 50% ಇವು ಅಮೃತ್ ಮಹಲ್ ಇವೆಲ್ಲ ಇರಬಾರ್ದಾಯ್ತು ಸರ್, ಇವಾಗ ಮಾಡಬಿಡ್ಬೇಕಾಗಿತ್ತು. ಅಣ್ಣ ಯಾವೂರು ನಿಮ್ದು? ಯಜಮಾನ್ರ ಯಾವೂರು? ಎಂಗ್ರೇಡ್ ಪಾಲ್ಮು. ಏನ್ చెప్ప ದೊಡ್ಲಿವೆ ಓಕೆ ಪೊಲ್ಲೆ ಹೆಣ್ಣ ಹೆಂಗಲೇವಾ? 1,10,000 ಹೇಳ್ತಾ ಇದ್ದಾರೆ. 1,10,000 ಸರ್. ಇನ್ನ ಅಲ್ಲ ಹಾಕಿಲ್ವಂತೆ. ಎಂಗ್ರೇಡಿ ಪಾಳ್ಯ ಅಂತ ಯಜಮಾನ್ದು. మీ పేరేమే? ಸುಬ್ರಾಯಪ್ಪ ಅಂತ ಇವ್ರ ಹೆಸರು. ನೀನು ಎಣ್ಣೆಣ್ಲಿಂಗ ಎದ್ಲು ಸಾಕ್ತಾನರು? ಇವು ಚಿಕ್ಕ ಮಗುವಿಂದ ದನ ಸಾಕ್ತಾವಂತ ಸಾಕ್ತಾ ಇದಾರೆ. ಅದೇ ಅದೇ. ಇಬ್ಬರಿಗೆ ಯಾವ ಪರ್ಸ್ಕೋತಾವು? ಯಾವ చెప్పు, ಯಾವ ಇಲ್ಲ ಘಾಟಿ, ಅಪ್ಲಂ ಪರ್ಸ, ತಲಕಾಲ್ಕೊಂಡ, ఆవనే కోడగల్లు. మళ్ళీ ఇది కోడగల్ ಏನಾಗ ಆಡ್ಬೋದವ? ವಿದುರಾಶ್ಪತ್ಲು. ಅಶ್ಪತ್ಲು ನಮ್ ಕಡೆ ವಿದುರಾಶ್ಪತನ ಅಶ್ಪತ್ಲು ಅನ್ನೋದು. ಯಾಕಂದ್ರೆ ಈ ಆಳ ಭಾಷೆಯಲ್ಲಿ ಏನ್ ಮಾಡ್ತಾರೆ, ವಿದುರಾಶ್ಪತನ ಅಶ್ಪತ್ಲು ಅಂತಾರೆ. ಇಂಥ ಹಿರಿಯರೆಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ. ಹೌದೌದು. ఎదిగేస్తువే మంచివాడికి ఇచ్చినామంట. ಯಾವೂರಣ್ಣ ನಿಮ್ದು? ಯಾವೂರು? ಗೋಳ್ನಾಯ್ಕನಹಳ್ಳಿ ಅಂತನಾ? ಇವೆಷ್ಟಲ್ಲು ರೇಟು? 155. ನಾನು ಮನೆ ಹತ್ರ ಮೊನ್ನೆ ಮಂಗಳವಾರ ಒಂದು ಜೊತೆ ಕೊಟ್ಟೆ ಅವ್ರಿಗೆ. ಸಿದ್ದಾಮಣಿಯಲ್ಲಿ ಮನೆ ಹತ್ರ ಒಂದು ಜೊತೆ ಕೊಟ್ಟೆ ಅವ್ರಿಗೆ. ಇವೆಷ್ಟಲ್ಲು? ಇವ ರೇಟು? 165. ಈ ಊಟ ಮಾಡ್ತಾ ಇದ್ದಾರೆ ಮಾಡಲಿ. ಒಳ್ಳೆ ಒಳ್ಳೆ ಲೋಡ್ಗಾಗುವಂತ ದನ ಸರಿಯಾಗಿದೆ ಸತ್ತು. ಈ ದನ ಎಲ್ಲ ನಮ್ಮ ಪ್ರಕಾರ ಇಷ್ಟವರೆಗೆ ಮಾರಾಟ ಆಗಬೇಕಾಗಿತ್ತು. ಯಾಕಂದ್ರೆ ಇಂಥ ದನನ ಲೋಡೋರು ಜಾಸ್ತಿ ಬೆಂಬಲಿಸ್ತಾ ಇದ್ರು. ಅದ್ಯಾಕೋ ಈ ಜಾತ್ರೆಗೆ ಈ ಸತಿ ಬಂದಿಲ್ಲ ಅವ್ರು. ಯಾಕೋ ಬಂದಿದ್ರೆ ಇಂಥ ದನ ಎಲ್ಲ ಇರಬಾರ್ದಾಗಿ. ಹೌದೌದು. ಅಣ್ಣ ಯಾವ ನಿಮ್ದು? ಬರ್ಬೋದು ಹಬ್ಬ ಮುಗಿಸ್ಕೊಂಡು. ಇವು ಏನು ರೇಟ್ ಇವು? ಎಷ್ಟು ಹೇಳ್ತಾರ?
ಇರ್ತಾವೆ ಸರ್. ಇವತ್ತೊಂದು ಈ ಕಾಲಕ್ಕೆ ಒಂದು 80,000 ಹೇಳ್ತಾರೆ ವ್ಯಾಪಾರ. ಹೌದಾ? ಒಂದು 80,000 ಈ ಕಾಲಕ್ಕೆ ಒಂದು 80,000 ಹೇಳ್ತಾರೆ. ಹಾಂ ಕಡಸ್ಗಳು ಕೆಲಸ ಹಸುಗಳು ಅದೇ ಒಳ್ಳೆ ಕೆಲಸ ಮಾಡ್ತದೆ ಸರ್. ಇನ್ನೊಂದೇನು ಗೊತ್ತಾ, ಓರಿಗನ್ನ ಹೆಚ್ಚಾಗಿ ಹಸ ಕೆಲಸ ಮಾಡ್ತದೆ. ಅದೇ ಓರಿಗೆ ಕಮ್ಮಿ ಕೆಲಸ ಮಾಡೋದು, ಅದಕ್ಕೆ 2 ಪಟ್ಟು ಹಸ ಕೆಲಸ ಮಾಡ್ತದೆ. ಅದೇ ಒಂದು ಈ ಕಾಲಕ್ಕೆ ಒಂದು 80,000 ಹೇಳ್ಬೋದು ವ್ಯಾಪಾರ. ನಮ್ಮ ಟಾರ್ಗೆಟ್ ಪ್ರಕಾರ ಒಂದು 80,000 ಹೇಳ್ತಾರೆ. ಅದೇ